ನಮಸ್ಕಾರ ವೀಕ್ಷಕರೇ, ಎಸ್.ಎಂ. ಸುದ್ದಿ ಮಿತ್ರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಡೆದ ಜಮಖಂಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಶಾಸಕ ಜಗದೀಶ್ ಗುಡಗುಂಟಿಯವರು, ಮಾಜಿ ಶಾಸಕ ಆನಂದ್ ನೆಂಬಡವರು, ತಹಶೀಲ್ದಾರ್ ಅನಿಲ್ ಬಡಿಗೇರವರು ಹಾಗೂ ವಾಲ್ಮೀಕಿ ಸಮಾಜದ ಮುಖಂಡರು, ಎಲ್ಲ ಪದಾಧಿಕಾರಿಗಳು, ಯುವಕರು ಎಲ್ಲರೂ ಕೂಡಿ ಜಮಖಂಡಿ ತಹಶೀಲ್ದಾರ್ ಕಚೇರಿಯಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ಆಚರಿಸಿದರು. ಕೊಟ್ಟಾನು ಶಿವ ನಮಗೆ ಮಾಡಿದ ಫಲದಿಂದ, ಕೊಟ್ಟಾನು ಶಿವ ನಮಗೆ ಮಾಡಿದ ಫಲದಿಂದ, ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ. ಜ್ಞಾನವೇ ಕರ್ಪೂರದಾರುತಿ, ಜ್ಞಾನಪೂರ್ಣಂ ಜಗಂ ಜ್ಯೋತಿ, ಜ್ಞಾನವೇ ಕರ್ಪೂರದಾರುತಿ. ಕಾರ್ಯಕ್ರಮದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದು ತಮ್ಮೆಲ್ಲರೂ ಕೂಡ ನಾನು ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೀನಿ. ಬಹಳ ಒಂದು ಮಾತನಾಡುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ಸವಿಸ್ತಾರವಾಗಿ ವಾಲ್ಮೀಕಿಯವರ ಒಂದು ಜೀವನ ಚರಿತ್ರೆಯನ್ನು ಕಡಿಮೆ ಅವಧಿಯಲ್ಲಿ ತಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥ ನಮ್ಮ ಶಾಸಕರು ಈಗಾಗಲೇ ಎಲ್ಲ ಹೇಳಿದ್ದಾರೆ. ಆದರೆ ಇಷ್ಟೇ ಜೀವನದಲ್ಲಿ ಅವರಿಂದ ನಾವು ಕಲಿಬೇಕಾಗಿದೆ ಏನಪ್ಪ ಅಂತಂದ್ರೆ, ಮನುಷ್ಯ ಅಂತಂದಾಗ ಸ್ವಾಭಾವಿಕವಾಗಿ ನಾವು ತಪ್ಪುಗಳನ್ನು ಮಾಡ್ತೀವಿ. ನಮ್ಮ ತಪ್ಪುಗಳನ್ನು ಅರಿತುಕೊಂಡು ಮತ್ತೆ ಸುಧಾರಿಸ್ಕೊಂಡು ಜೀವನವನ್ನು ಮಾಡ್ಲಿಕ್ಕೆ ಸಾಧ್ಯ ಐತಿ. ಮತ್ತೆ ನಾವು ಉತ್ತಮವಾದಂಥ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಐತಿ. ಸಮಾಜದಲ್ಲಿ ಒಂದು ಒಳ್ಳೆಯ ಕೀರ್ತಿ ತರುವಂಥದ್ದು ನಮಗೆ ಸಾಧ್ಯ ಐತೆ ಅನ್ನುವಂಥದ್ದು ಯಾರಾದರೂ ತೋರಿಸ್ಕೊಟ್ಟಿದ್ರೆ ಅದು ಮಹರ್ಷಿ ವಾಲ್ಮೀಕಿ ಅವರು ಅಂತಕ್ಕಂಥ ಮಾತನ್ನು, ಅವರ ಲೇಖನಗಳು, ರಾಮಾಯಣ ಏನು ಅವರು ರಾಮಾಯಣದ ಇತಿಹಾಸ ಏನು ನಾವು ಇವತ್ತು ತಿಳ್ಕೊಂಡಿವಿ, ಅದು ಏನು ಮಹರ್ಷಿ ವಾಲ್ಮೀಕಿಯವರ ಜನ್ಮ ದಿನೋತ್ಸವ, ಅವರ ಬಗ್ಗೆ ಇಡೀ ವಿಶ್ವವೇ ಅರ್ಥ ಮಾಡಿಕೊಂಡಿದ್ದಾಗಿದೆ ಮತ್ತು ತಿಳಿದುಕೊಂಡಿದ್ದಾಗಿದೆ. ಮಹರ್ಷಿ ವಾಲ್ಮೀಕಿಯವರು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಅರಣ್ಯ ಕಾಡದಲ್ಲಿ ಅವರು ಇದ್ದು ವಾಸ ಮಾಡುತ್ತಿದ್ದಾಗ ತಮ್ಮ ಕುಟುಂಬಕ್ಕೋಸ್ಕರ ಕೆಲವೊಂದು ಮಾಡಬಾರದ ಕೆಲಸಗಳನ್ನು ಕೂಡ ಅವರು ಮಾಡ್ತಿದ್ದರು. ಆ ಥರ ನೋಡಿ ಕೇಸಿದ್ದು ಒಮ್ಮೆ ನಾರಾಯಣರು ಅಲ್ಲಿ ಹೊರಟಾಗ, ನೀ ಏನು ಮಾಡಾಕೈತಿಪ್ಪ ಇಷ್ಟೆಲ್ಲ ಇದ್ರು. ಇಲ್ಲ, ನನ್ನ ಕುಟುಂಬಕ್ಕೋಸ್ಕರ ನಾ ಇವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಇದು ಮಾಡೋದು ತಪ್ಪೋ ಸರಿಯೋ ಅದು ಗೊತ್ತಿದ್ದಾನೆ ಕೇಳ್ತಾರೆ ನಾರದವರು. ತಪ್ಪೋ ಸರಿಯೋ ನನಗೇನು ಗೊತ್ತಲ್ಲ, ನಾನು ಬದುಕಬೇಕು, ನನ್ನ ಕುಟುಂಬ ಬದುಕಬೇಕು, ಹೆಣ್ಣು ಮಕ್ಕಳು ಬದುಕಬೇಕು ಅಂಬೋದು ಈ ತತ್ವದಿಂದ ನಾನು ಇದು ಮಾಡಬೇಕು ಮಾಡಬಾರ್ದು ಗೊತ್ತಿಲ್ಲದೆ ಮಾಡ್ತಾ ಇದ್ದೀನಿ. ಅದಕ್ಕೆ ಇದರಿಂದ ಪಾಪ ತಡ್ತದ ಗೊತ್ತಾಯ್ತಿರೋ ಅಂತ ಕೇಳ್ತಾರೆ. ಅವರು ಪಾಪ ತಡ್ತಿದ್ದಿಲ್ಲೋ ಮತ್ತು ಪಾಪ ತಟ್ಟಿದ್ದಾದ್ರೆ ಇದು ಪಾಪದಲ್ಲಿ ಬಾಗಿ ನಿಮ್ಮ ಕುಟುಂಬದವ್ರು ಹಾಕಾರಣ, ಹೆಣ್ಣು ಮಕ್ಕಳು ಹಾಕಾರಣ ಕೇಳ್ಕೊಂಬ. ಅವಾಗ ಹೋಗಿ ಚಿಪ್ಪಲ್ಲಿ ಹೇಳ್ತಾ ಇದ್ದೀನಿ ನಾನು. ಅವಾಗ ಹೋಗಿ ಹೆಣ್ಣು ಮಕ್ಕಳು ಹೇಳಿದಾಗ, ನೀ ಮಾಡಿದ ಕರ್ಮ ನೀನು ಉಣ್ಬೇಕು, ನಿನ್ನ ಡ್ಯೂಟಿ ತಂದು ಹಾಕಬೇಕು, ನಾವೆಲ್ಲ ಇದನ್ನ ಬದುಕಬೇಕು ಅನ್ನೋದು, ಇದ್ರಾಗ ಏನು ಭಾಳ ಆಗುದಿಲ್ಲ ಅಂತ. ಅವಾಗ ಅವಾಗ ಜ್ಞಾನ ಆಗಿ ನಾರದಂತೆ ಬರ್ತಾರ. ಇಂಥ ಒಂದು ಕೆಟ್ಟ ಕೆಲಸದಲ್ಲಿ, ಒಂದು ಪಾಪದ ಕೆಲಸದಲ್ಲಿ ಯಾರು ಭಾಗ್ಯ ಆಗುವುದಿಲ್ಲ. ಅದಕ್ಕೆ ನಾನು ಮುಕ್ತಿ ಹೇಗೆ ತೋರ್ಕೋಬೇಕು, ಮುಕ್ತಿಯಾಗಿ ಪಡಿಬೇಕೆಂಬ ಮಾತನ್ನು ಕೇಳಿದ ನಾರದವರು ಶ್ರೀರಾಮಚಂದ್ರರು ರಾಮನಾಮ ಜಪನ ಮಾಡುವ ಉದ್ದೇಶದಿಂದ ಅವ್ರು ಹೇಳಿಕೊಟ್ಟಾಗ ಅವಾಗ ಜಾಗೃತಿಯಾಗಿ ರಾಮಾಯಣ ಒಂದು ಪೂರ್ತಿ ಅರ್ಥ ಮಾಡಿಕೊಂಡು, ರಾಮಾಯಣವನ್ನು ಬರೆದವರೇ, ರಚನೆ ಮಾಡಿದವರೇ ಕವಿತಾ ಶಾಖ ಒಂದೇ ವಾಲ್ಮೀಕಿ ಕೋಕಿಲ. ಇಡೀ ಜಗತ್ತಿಗೆ, ಈ ಮಾನವ ಮನುಕುಲಕ್ಕೆ
ಮಹಾಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಶ್ರೀ ಆದಿಕವಿ ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸುತ್ತಾ, ಹಾಗೆಯೇ ಇವತ್ತು ಭಾಳ ವಿಶೇಷವಾಗಿ ಹೇಳ್ಬೇಕಂತಂದರೆ ಈ ಒಂದು ಮಹರ್ಷಿ ವಾಲ್ಮೀಕಿಯವರ ಜಯಂತ್ಯೋತ್ಸವವನ್ನು ನಾವು ನೀವೆಲ್ಲರೂ ಕೂಡಿಸಿ ಒಂದು ಆಚರಣೆ ಮಾಡ್ತಕ್ಕಂಥದ್ದು ಭಾಳ ಒಂದು ಸಂತೋಷದ ವಿಷಯ. ಅವರ ಒಂದು ನಿಜ ಜೀವನದ ಕಥೆ ಏನಾಗಿತ್ತು, ಅವರ ಜೀವನ ಕಾಡು ಅರಣ್ಯ ಪ್ರದೇಶದಲ್ಲಿ ಅವರು ಯಾವ ರೀತಿ ಕಳೆದರು, ಆ ನಂತರದಲ್ಲಿ ಪರಿವರ್ತನೆ ಆದ ನಂತರ ಅವರ ಮುಂದೆ ಒಂದು ರಕ್ತದ ಪ್ರಾಣಿ ಬಿದ್ದಾಗ ಆ ರೀತಿ ಆ ನಂತರದಿಂದನೇ ಇವತ್ತು ಆ ಒಂದು ಹೇ ನಿಷಾದ ಅಂತಕ್ಕಂಥ ಏನು ಶಬ್ದ ಬಂತು, ಅಲ್ಲಿ ನಂತರ ಆ ನಂತರದಲ್ಲಿನೇ ಈ ರಾಮಾಯಣ ಮಹಾಗ್ರಂಥ ರಚನೆಯಾಗಿದ್ದು, ಇದರಲ್ಲಿ ಅನೇಕ 7 ಕಾಂಡಗಳು, ಬಾಲಕಾಂಡ, ಅಯೋಧ್ಯಕಾಂಡ, ಅರಣ್ಯಕಾಂಡ, ಕಿಷ್ಕಿಂಧಾಕಾಂಡ, ಸುಂದರಕಾಂಡ, ಉತ್ತರಕಾಂಡ, ಯುದ್ಧಕಾಂಡ ಅಂತಕ್ಕಂಥ ಒಂದು 7 ಕಾಂಡಗಳನ್ನು ಒಳಗೊಂಡಿರ್ತಕ್ಕಂಥ 24,000 ಶ್ಲೋಕಗಳನ್ನು ಸೇರಿಕೊಂಡು ಈ ಒಂದು ಗುರುವಿಗೆ ಶಿಷ್ಯನ ಭಕ್ತಿ ಯಾವ ರೀತಿಯಾಗಿರಬೇಕು, ರಾಜಕೀಯವಾಗಿರ್ಬೋದು, ಧಾರ್ಮಿಕತೆ, ಇವತ್ತು ಸಾಮಾಜಿಕ, ಇವತ್ತು ನಾವು ಯಾವ್ಯಾವ ರೀತಿಯಲ್ಲಿ ಇವತ್ತೇನು ನಾವು ಅನುಭವಿಸ್ತಾ ಇದ್ದೀವಿ, ಇದರ ಒಂದು ಮುನ್ನುಡಿಯನ್ನು ಆ ಗ್ರಂಥದಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಮಹರ್ಷಿ ವಾಲ್ಮೀಕಿಯವರು. ಇವತ್ತು ವಿಶೇಷವಾಗಿ ಹೇಳ್ಬೇಕಂತಂದ್ರೆ ಮಹರ್ಷಿ ವಾಲ್ಮೀಕಿಯವರು ಈ ಒಂದು ಶ್ರೀರಾಮನ ಚರಿತ್ರೆಯನ್ನು ಒಳಗೊಂಡು ಇವತ್ತು ಲವಾಕುಶಿ ಆಗಿರ್ಬೋದು, ಸೀತೆ ಆಗಿರ್ಬೋದು, ಅನೇಕ ಆ ಒಂದು ರಾಮಾಯಣದಲ್ಲಿ ಬರ್ತಕ್ಕಂಥ ಅನೇಕರ ಇವತ್ತು ಈ ಒಂದು ಜಗತ್ತಿನಲ್ಲಿ ಬೆಳಕಿಗೆ ಬಂದಿರುವುದು. ಇವತ್ತು ಶ್ರೀರಾಮನ ಕಥೆ ಏನಾದರೂ ನಿಜವಾಗಿಯೂ ಈ ಭೂಮಿ ಮೇಲಿದೆ ಅಂದರೆ ಅದಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿ ಅವರು ಕಾರಣ ಅಂತಕ್ಕಂಥದ್ದನ್ನು ಬಹಳ ಮಹಾನ್ ಒಂದು ಕಾವ್ಯವನ್ನು ರಚನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಅಂತ ಅನ್ಬೋದು, ಮಹಾ ಆದಿ ಕವಿ ಅಂತ ಅನ್ಬೋದು. ಇವರ ಒಂದು ಸ್ಮರಣೆಯನ್ನು ಮಾಡೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ. ಈ ಒಂದು ಮಹಾಕವಿಯ ಒಂದು ಈ ರಾಮಾಯಣದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಈ ಭೂಮಿಯ ಮೇಲೆ ಈ ಸೂರ್ಯ ಚಂದ್ರ ಇರುವವರೆಗೂ ಇವತ್ತೆಷ್ಟು ಎಲ್ಲಿಯವರೆಗೂ ಈ ತಲೆಮಾರು ಹೋಗುತ್ತದೋ ಈ ಭೂಮಿಯ ಮೇಲೆ ಇರ್ತಕ್ಕಂಥ ಈ ಜನಸಾಮಾನ್ಯರ ಅಲ್ಲಿವರೆಗೂ ಕೂಡ ಈ ಗ್ರಂಥ ಶಾಶ್ವತ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿದೆ. ಈ ಸೀಗೆಯ ಹುಣ್ಣಿಮೆಯ ದಿವಸ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಈ ಒಂದು ಗ್ರಂಥವನ್ನು ಪಠನೆ ಮಾಡಿದರೆ ಒಂದು ಸ್ವಲ್ಪ ಇಷ್ಟ ಆದರೂ ಅದರ ಒಂದು 4 ಅಕ್ಷರವನ್ನಾದರೂ ಅದನ್ನು ನಾಮಸ್ಮರಣೆ ಮಾಡಿದ್ದೇ ಆದ್ರೆ ಅವರ ಜೀವನ ಯಾವತ್ತಿಗೂ ಕೂಡ ಒಂದು ಒಳ್ಳೆಯ ರೂಪುರೇಷೆಯನ್ನು ಹೊಂದಲಿಕ್ಕೆ ಬಹಳ ಅವಕಾಶ ಇದೆ ಅಂತಕ್ಕಂಥದ್ದನ್ನು ನಾನು ಬಹಳ ಹೆಮ್ಮೆಯಿಂದ ಹೇಳ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಅವರಿವರೆನ್ನದೇ ಈ ವೇದಿಕೆ ಮುಂಭಾಗದಲ್ಲಿ ನನ್ನ ಮಾಧ್ಯಮಿಕರು, ನಮ್ಮ ಸಮಾಜದ ಎಲ್ಲ ಬಂಧು ಭಗಿನಿಯರು, ನಮ್ಮ ಎಲ್ಲ ಇಲಾಖೆಯ ಸಿಬ್ಬಂದಿ ವರ್ಗ ಆಗಿರ್ಬೋದು, ಮೇಲ್ವರ್ಗದ ಅಧಿಕಾರಿಗಳಾಗಿರ್ಬೋದು, ಮತ್ತೊಮ್ಮೆ ಮುಗಿದ ಶ್ರೀ ವಾಲ್ಮೀಕಿಯವರ ಜೀವನ, ಅವರ ಗಾಥೆಯ ಕುರಿತಾಗಿ ಸವಿವರವಾಗಿ ಹೇಳಿದ್ದಾರೆ. ಬದಲಾವಣೆ ಜಗತ್ತಿನ ನಿಯಮ. ಹೀಗಾಗಿ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಒಂದು ಅವಕಾಶವನ್ನು ನೀಡುತ್ತದೆ. ಆ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡ್ರೆ ಮಹರ್ಷಿ ವಾಲ್ಮೀಕಿಯವರು ಜಗತ್ತಿಗೆ ಯಾವ ರೀತಿಯಾಗಿ ಆದರ್ಶವಾದರೋ ಆ ರೀತಿಯಾಗಿ ಎಲ್ಲರ ಜೀವನದಲ್ಲಿಯೂ ಕೂಡ ಬದಲಾವಣೆಗಳು ಬರ್ತಾವೆ. ಅವುಗಳನ್ನು ಸರಿಯಾದ ಸಮಯಕ್ಕೆ ನಾವು ಸದುಪಯೋಗ ಮಾಡಿಕೊಂಡಿದ್ದೆ ಅದರಲ್ಲಿ ನಾವು ಬದಲಾಗತಕ್ಕಂತಹ ಸನ್ನಿವೇಶಗಳು ಬರ್ತಾವೆ. ಜೊತೆಗೆ ಈ ರಾಮಾಯಣ ಅಂತಕ್ಕಂತಹ ಮಹಾಕಾವ್ಯ ಇಡೀ ಜಗತ್ತಿಗೆ ಮಾದರಿಯಾಗಿದೆ. ಅದು ಎಲ್ಲರಿಗೂ ಸರಿ ಒಂದು ರೀತಿಯಲ್ಲಿ ಎಲ್ಲ ಸಮಾಜಕ್ಕೂ ಕೂಡ ಅರ್ಥಪೂರ್ಣವಾಗಿ ಮುಟ್ತಕ್ಕಂತಹ ಒಂದು ಮಹಾಕಾವ್ಯವಾಗಿದೆ ಅಂತಕ್ಕಂಥದ್ದನ್ನ ಹೇಳಿದರು. ಈ ಒಂದು ಬೃಹತ್ ಕಾರ್ಯಕ್ರಮದಲ್ಲಿ ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೆಲ್ಲ ಸಮಾಜದ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಮತ್ತೆ ನಮ್ಮ ನಗರಸಭೆ ಅಧ್ಯಕ್ಷರು, ಪತ್ರಿಕಾ ಬಳಗದವರು ಮತ್ತೆ ವಿಷಯಗಳನ್ನ ತಮ್ಮೆಲ್ಲರಿಗೂ ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಹಾಗೂ ಮಾಜಿ ಶಾಸಕರು, ನಗರಸಭೆ ಅಧ್ಯಕ್ಷರು, ನಮ್ಮ ಜಮಖಂಡಿಯ ಸಮಸ್ತ ಮುಖಂಡರು, ಯುವಕರು ಮತ್ತು ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ತಮ್ಮೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸ್ವಾಗತ ಮತ್ತು ಶುಭಾಶಯಗಳನ್ನು ತಿಳಿಸ್ತಾ ಮಾನ್ಯ ಶಾಸಕರು ಒಂದೆರಡು ಮಾತನಾಡ್ತಾರೆ. ನಮಸ್ಕಾರ.